ವ್ಯಾಲ್ಯೂ ಆ್ಯಡೆಡ್ ಮಾಡಿ. ಯಾಕಂದರೆ ರಾಗಿಗೆ 30 ರೂಪಾಯಿ, ರಾಗಿ ಹಪ್ಪಳಕ್ಕೆ 350, ರಾಗಿ ಮಾಲ್ಟಿಗೆ 350. ನೋಡಿ, ಬಾಳೆಹಣ್ಣು ನನ್ನ ಹತ್ರ 20 ರೂಪಾಯಿ ತಗೋತಾನೆ, ಅಲ್ಲಿ 50 ರೂಪಾಯಿ ಕೊಡ್ತಾನೆ. ನೋಡಿ, ಒಂದೇ ದಿನಕ್ಕೆ 30 ರೂಪಾಯಿ. ಹಾಗಾಗಿ ಗ್ರಾಹಕರಿಗೂ ಮೋಸ ಆಗ್ತಾ ಇದೆ, ರೈತರಿಗೂ ಮೋಸ ಆಗ್ತಾಯಿದೆ. ನಮಸ್ಕಾರ, ಹೆಸರು ಹೊನ್ನೂರು ಪ್ರಕಾಶ್ ಅಂತ, ನೈಸರ್ಗಿಕ ಕೃಷಿಕ ಜೊತೆಗೆ ರೈತ ಸಂಘದಲ್ಲಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಿಮ್ಮೂರು? ಹೆಸರು ಹೊನ್ನೂರು, ಯಳಂದೂರು ತಾಲೂಕು, ಚಾಮರಾಜನಗರ ಡಿಸ್ಟಿಕ್ಟು. ಸೊ ಇವತ್ತು ಏನು ತೋರಿಸ್ಕೊಡ್ತಾ ಇದೆ ಸರ್ ನಮಗೆ? ಸರ್, ಇವತ್ತು ನಾನು ಹಸುವಿನ ಹಾಲಿನಿಂದ ಒಂದು ಬೆಲ್ಲದಿಂದ ಮಾಡಿದಂಥ ಪೇಡ, ಇನ್ನೊಂದು ಬೆಲ್ಲದಿಂದ ಮಾಡಿದಂಥ ಕುಂದ, ಜೊತೆಗೆ ಒಂದು ರಾಗಿ ಹಪ್ಪಳ ಇದೆ. ಯಾಕಂದರೆ ಇವತ್ತು ಯಾಕೆ ಇದು ನಾವು ಮಾಡ್ತಾಯಿದ್ದೀವಿ ಅಂದರೆ, ಎಲ್ಲ ಮಾರ್ಕೆಟಲ್ಲಿ ಸಕ್ಕರೆ ಮತ್ತು ಬೇರೆ ಬೇರೆ ಕೆಮಿಕಲ್ ಹಾಕಿ ಮಾಡ್ತಾಯಿದ್ದಾರೆ. ನಾವು ನ್ಯಾಚುರಲ್ ಆಗಿ ಏನನ್ನೂ ಹಾಕದೆ ಬರೀ ಹಾಲು ಬೆಲ್ಲದಿಂದ ಪೇಡ ಮತ್ತು ಹಾಲು ಬೆಲ್ಲ ಮೊಸರು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿ ಸ್ವಲ್ಪ ಡ್ರೈ ಫ್ರೂಟ್ ಹಾಕ್ತೀವಿ. ಇವತ್ತು ಪೇಡ ಮತ್ತು ಕುಂದನ ಮಾಡ್ತಾಯಿದ್ದೀವಿ. ಯಾಕಂದರೆ ಇವತ್ತು ಸಕ್ಕರೆಯಿಂದ ಬೇಕಾದಷ್ಟು ರೋಗಗಳು ಜಾಸ್ತಿ ಆಗ್ತಾಯಿದೆ, ಮತ್ತು ಬೇಕ್ರಿಗಳು ಮಾಡೋಂಥ ಸ್ವೀಟ್ಗಳೆಲ್ಲ ಕಲಬೆರಕೆ ಆಗ್ತಾಯಿದೆ. ಹಾಗಾಗಿ ಮನೇಲೇ ಜೊತೆಗೆ ನಾವು ಉಪ ಉತ್ಪನ್ನಗಳನ್ನ ಹಾಲು ಇವತ್ತು ಡೈರಿಯಿಂದ ಯಾಕೆ ನಾವು ನಾಟಿ ಹಸುಗಳನ್ನ ನಾವು ಮಾರಾಟ ಮಾಡ್ತೀವಿ, ಅದರಿಂದ 2 ಲೀಟ್ರ್ ಕೊಡುತ್ತೆ ಹಾಲು, 1 ಲೀಟ್ರ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ನಾವೇ ಮನೇಲಿ 2 ಲೀಟ್ರ್ ಕೊಡೋ ಅಂಥ ಒಂದು ಹಸು ಇದ್ದರೆ ಒಂದು ದಿನಕ್ಕೆ 4 ಲೀಟ್ರ್ ಹಾಲು ಬರುತ್ತೆ. 1 ಲೀಟ್ರ್ ಕೊಡೋ ಹಸು ಇದ್ದರೆ 2 ಲೀಟ್ರ್ ಹಾಲು ಬರುತ್ತೆ. 3 ದಿನ ನಾವು ಇಟ್ಕೋತಿಲ್ಲ, ಅವತ್ತೇ ನಾವು ಮಾಡ್ತೀವಿ ಅಂದರೆ 1 ಲೀಟ್ರಿಗೆ 200ರಿಂದ 250 ಗ್ರಾಮ್ ಪೇಡ ಮತ್ತು ಕುಂದ ಬರ್ತದೆ. ಇವತ್ತು 1 kg 800 ರೂಪಾಯಿ ಮಾರ್ತಾಯಿದ್ದೀವಿ ಅಂದರೆ ನಿಮಗೆ 400 ರೂಪಾಯಿ ಸಿಗ್ತದೆ. 400 ರೂಪಾಯಿ ಸಿಕ್ಕಿದ್ರೆ ಯಾಕೆ ನಾವು ಹಸುಗಳನ್ನ ಸಾಕಬಾರ್ದು? ನಮ್ಮಲ್ಲಿ ಹೆಣ್ಮಕ್ಳು ಯಾಕೆ ಹಾಲು ಕರೆಯಲ್ಲ? ನೀವು ಡೈರಿಗೆ 30 ರೂಪಾಯಿ ಹಾಕಿದ್ರೆ ಹಾಲು ಕರೆಯಲ್ಲ. ನೀವು 10 ಲೀಟ್ರ್ ಹಾಲು ಕರೆದ್ರು 300 ರೂಪಾಯಿನೇ. ಅದು ಕಷ್ಟಪಡಬೇಕು, ಬೆಳಗ್ಗೆ 5 ಲೀಟ್ರ್ ಸಾಯಂಕಾಲ. ಇದರಲ್ಲಿ ನೀವು 2 ಲೀಟ್ರು 3 ಲೀಟ್ರ್ ಹಾಲು ಕರೆದಾಗ ನಿಮಗೆ ಡೈಲಿ 300-400 ರೂಪಾಯಿ. ಅದ್ರ ಜೊತೆಗೆ ನಮ್ಮ ಮಕ್ಕಳು ತಿನ್ಬೋದು, ನಮ್ಮ ಊರು ಕೊಡ್ಬೋದು, ನಮ್ಮ ಫ್ರೆಂಡ್ಸ್ಗಳಿಗೆ ಕೊಡ್ಬೋದು, ಮತ್ತು ನಮ್ಮ ಸಂಬಂಧಿಗಳಿಗೆ ಕೊಡ್ಬೋದು. ಮತ್ತು ಇದು ಒಳ್ಳೆಯ ಆಹಾರ ಆಗಿರೋದ್ರಿಂದ, ಎಲ್ಲೋ ಕೆಮಿಕಲ್ ತಿನ್ನೋದ್ರಿಂದ ನಾವೇ ತಯಾರು ಮಾಡಿ ನಾವೇ ಒಂದು ಆದಾಯನ ನಾವು ಜಾಸ್ತಿ ಮಾಡ್ಕೋಬೋದು. ಹಾಗಾಗಿ ನಾಟಿ ಹಸುಗಳನ್ನ ನಾವು ಉಳಿಸ್ಕೋಬೋದು. ಒಂದು ನಾಟಿ ಹಸುಗಳನ್ನ ಹಾಲಲ್ಲಿ ನಾವು ಡೈರಿಗೆ ನಾವು ಮಾರ್ಕೆಟ್ ಇಲ್ಲ, ಡೈರಿಯಲ್ಲಿ ಅದು 30 ರೂಪಾಯಿನೇ, ಹೈಬ್ರಿಡ್ ಹಸುನ ಹಾಲು 30 ರೂಪಾಯಿನೇ. ಹಾಗಾಗಿ ನೀವು ಈ ಥರ ಒಂದು ಹಾಲನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟು ಇದನ್ನು ನಾವು ಯಾರು ಕೇಳ್ತಾ ಇದ್ದಾರೆ, ಯಾರು ಇದಿದೆ ಅವ್ರಿಗೆ ನಾವು ಇದನ್ನು ಕೊಡ್ತಾಯಿದ್ದೀವಿ. ಸಣ್ಣ ಮಟ್ಟದಲ್ಲಿ ನಡೀತಾ ಇದೆ, ಇದು ಭಾರಿ ಜೋರಾಗಿ ನಡೀತಾ ಇದೆ. ನಮ್ಮ ಹಾಲನ್ನ ತಗೊಂಡು, ಇಲ್ಲ ಅಂದರೆ ನಾವು ಜಾಸ್ತಿ ಎಮ್ಮೆ ಹಾಲನ್ನ ಪರ್ಚೇಸ್ ಮಾಡ್ತೀವಿ. ಎಮ್ಮೆ ಹಾಲನ್ನ ಪರ್ಚೇಸ್ ಮಾಡಿ ನಮ್ಮ ಹಸುರೊಂದು ಹಾಲು ಮಾಡಿ ನಾವು ಯಾರು ಕೇಳಿದವ್ರಿಗೆ ನಾವು ನಮ್ಮದೇ ಆದ ಬೆಲ್ಲ, ಸಾವಯವ ಬೆಲ್ಲ ಹಾಕಿ ನಾವು ಇವತ್ತು ಮಾಡಿ ಮಾರ್ಕೆಟ್ ಮಾಡ್ತಾಯಿದ್ದೀವಿ. ಭಾಳ ಚೆನ್ನಾಗಿ. ಅದೇ ರೀತಿ ಹಪ್ಪಳ, ರಾಗಿ ಇನ್ನು ಬೇರೆ ಬೇರೆ ಲಡ್ಡುಗಳೆಲ್ಲ ಮಾಡ್ತಾಯಿದ್ದೀವಿ. ಲಡ್ಡುಗಳು ಇದೆಲ್ಲ ಇವತ್ತು ಹಪ್ಪಳ ಮಾಡಿದ್ದೀವಿ. ಹಪ್ಪಳ ಮಾಡಿ ಇವತ್ತು 1 kg 350 ರೂಪಾಯಿ ಮಾರಾಟ ಮಾಡ್ತಾಯಿದ್ದೀವಿ. ರಾಗಿ ಮಾಲ್ಟ್ ಮಾಡ್ತಾಯಿದ್ದೀವಿ. ಅಷ್ಟೊಂದು ದುಡ್ಡು ಕೊಟ್ಟು ತೊಗೊತಾರ? ಹಾಂ, ತಗೋತಾರೆ ಸರ್. ಕೆಲವೇ ಜನ, ನಾವು ಎಷ್ಟು ಎಫರ್ಟ್ ಹಾಕ್ತೀವಿ. ಇವತ್ತು ಮಾರ್ಕೆಟಲ್ಲಿ ಇದೆ ಬೇಕಾದಷ್ಟು. ನಮ್ಮ ಮಾರ್ಕೆಟು ನಾವು ಹೆಂಗೆ ಮಾಡ್ತೀವಿ ಹಂಗಿದೆ. ನಾವು ಅದಕ್ಕೆ ನಿಂತ್ಕೊಂಡು ಮಾಡೋಕ್ಕೆ ಹೋಗ್ತೀವಿ ಅಂದರೆ ಮಾರ್ಕೆಟ್ ನಾವು ಇಲ್ಲಿ ಮತ್ತು ಜೊತೆಗೆ ನಮ್ಮದು ಅಂತ ಒಂದು ಗುಂಪು ಮಾಡಿದ್ವಿ, ನಮ್ಮದು ರೈತ ಉತ್ಪಾದಕರ. ಅದರಲ್ಲಿ ನಾವು ಎಲ್ಲರೂ ಸೇರಿ ಗುಂಪಲ್ಲಿ ಇದನ್ನು ನಾವು ಮಾರಾಟ ಮಾಡ್ತಿದ್ವಿ. ನಾವು ಏನೇ ಮಾಡಿದ್ರು ನಮ್ಮದು ಬ್ರ್ಯಾಂಡಲ್ಲಿ ಹೋಗ್ತಾಯಿದೆ. ಹಾಗಾಗಿ ಒಂದಷ್ಟು ಲಾಭದಾಯಕ. ಇದನ್ನು ನಾವು ವ್ಯಾಲ್ಯೂ ಕೊಟ್ಟು ಮಾಡದೆ ಹೋದರೆ, ಜೊತೆಗೆ ನಾವು ಬೆಳೆದ ಉತ್ಪನ್ನಗಳನ್ನ ನಾವೇ ತಯಾರಿಸಿ ಮಾರಾಟ ಮಾಡದೆ ಹೋದರೆ ರೈತನಿಗೆ ಇವತ್ತು ಭಾಳಷ್ಟು ಕಷ್ಟ ಇದೆ. ಜೊತೆಗೆ ನಾವು ಒಬ್ಬೊಬ್ಬರೇ ಏನೂ ಮಾಡೋಕ್ಕಾಗಲ್ಲ. ನಾವು ಒಂದು ಗುಂಪುಗಳನ್ನ ಕಟ್ಕೊಂಡು ಗುಂಪುಗಳ ಮುಖಾಂತರ ಇವತ್ತು ನಮ್ಮ ಪದಾರ್ಥಗಳನ್ನ ನಾವು ವ್ಯಾಲ್ಯೂ ಆ್ಯಡೆಡ್ ಮಾಡಿ ಮಾರಾಟ ಮಾಡಿ ನಿಜವಾಗ್ಲೂ ರೈತ ಉಳ್ಕೊತಾನೆ. ಜೊತೆಗೆ ಇಂಥ ವ್ಯವಸ್ಥೆಗಳಿಗೆ ಗ್ರಾಹಕರು ನಮ್ಗೆ ಕೈ ಜೋಡಿಸ್ಬೇಕು. ಗ್ರಾಹಕರು ರೈತನ ಕೈ ಬಿಟ್ಟು ನಾವು 3 ರಿಲಯನ್ಸ್ನೇ ತಗೋತೀವಿ ಅಂತಂದರೆ ರೈತ ಹೋದರೆ ಆಗ 3 ರಿಲಯನ್ಸ್ನ 1 kg ಅಕ್ಕಿಗೆ 500 ರೂಪಾಯಿ ಕೊಡಿ ಅಂದರೂ ಕೊಡಬೇಕಾಗುತ್ತಾಗ. ಹಾಗಾಗಿ ಗ್ರಾಹಕರು ರೈತನ ಜೊತೆ ಕೈ ಹಿಡಿಬೇಕು. ರೈತ ಮತ್ತು ಗ್ರಾಹಕ ಇಬ್ಬರೂ ಸೇರಿದಾಗ ಒಂದು ಸಮಾಜನ ಕಟ್ಬೋದು, ಒಂದು ಒಳ್ಳೆ ಆರೋಗ್ಯಪೂರ್ಣವಾದ ಸಮಾಜವನ್ನು ಕಟ್ಟಬೋದು. ರೈತರು ಉಳ್ಕೊತಾರೆ, ಗ್ರಾಹಕರು ಉಳ್ಕೊತಾರೆ. ಯಾವನ ಮೀಡಿಯೇಟ್ ಇರಲ್ಲ. ನೀವು 3 ರಿಲಯನ್ಸ್ನೇ ನಾವು ತಗೋತೀವಿ ಅಂದಾಗ ರೈತ ಬದುಕಲ್ಲ, ರೈತ ಉಳಿಯಲ್ಲ, ಆ ರೈತ ಹಾಳಾಗ್ತಾನೆ, ಜಮೀನೆಲ್ಲ ಕಳ್ಕೊತಾನೆ. ಆಗ ನೀವು ಅದೇ ಕಂಪ್ನಿ ಕೈ ಚಾಕಿ ಬೇಕಾಗುತ್ತೆ. ಹಾಗಾಗಿ ನಮ್ಮ ಎಲ್ಲವನ್ನೂ ನಾವು ಮಾಡದೆ ಹೋದ್ರು ಸ್ವಲ್ಪ, ಈಗ ಎಲ್ಲ ರಾಗಿ ಬೆಳೆದಿಂದ ನಾವು ಹಪ್ಪಳ ಮಾಡಲ್ಲ, ಕೆಲವು ಎಷ್ಟಿದೆ ಈಗ ಬಾಳೆಕಾಯಿ ಬೆಳಿತೀವಿ, ಎಷ್ಟೋ ಚಿಪ್ಸ್ ಮಾಡ್ತೀವಿ. ಈ ಥರ ಕೆಲವಷ್ಟು ಫಸ್ಟು ನಾವು ತಿಂದು, ನಾವು 3 ತಿಂದು ನೆಕ್ಸ್ಟು ಮಾರ್ಕೆಟ್ ಕೊಡೋಣ ಅಂತ ಒಂದು ಸಣ್ಣ ಪ್ರಯತ್ನ ನಡೀತದೆ ಸುಮಾರು ವರ್ಷಗಳಿಂದ. ಈಗಾಗಲೇ ಈಗ ನಾಳೆ ಸಿರಿಧಾನ್ಯ ಮೇಳಕ್ಕೂ ಹೋಗ್ತಾ ಇದೆ ನಮ್ಮ ಪ್ರಾಡಕ್ಟು, ನಮ್ಮದು ಕಡೆಯಿಂದ. ಹಾಗಾಗಿ ಈಗ ಸಿರಿಧಾನ್ಯ ಮೇಳಲ್ಲಿ ಯಾರಾದರೂ ನಿಮ್ಮ ಪೇಡ ಕುಂದ ಅದೆಲ್ಲ ತಿನ್ನಬೇಕು ಅಂದರೆ ಎಲ್ಲಿಗೆ ಹೋಗ್ಬೇಕು? ನಮ್ಮ ಕಾಂಟ್ಯಾಕ್ಟ್ ನಮ್ದು ಕೊರಿಯರ್ ಮುಖಾಂತರ ನಾವು ಕಳಿಸ್ಕೊಡ್ತೀವಿ. ಇಲ್ಲ, ಸಿರಿಧಾನ್ಯ ಮೇಳಲ್ಲೇ ಹೋಗ್ತಾರೆ ಬ್ಯಾಂಗ್ಳೂರ್ಗೆ, ಅಲ್ಲಿ ತಿನ್ನಬೇಕು ಅಂದರೆ ಎಲ್ಲಿ ಸಿಗುತ್ತೆ? ಅಲ್ಲಿ ನಮ್ಮದು ಮಳಿಗೆ ಇದೆ, ನಮ್ಮದು ಮಳಿಗೆ ಕೊಟ್ಟಿದ್ದಾರೆ. ನನ್ನ ನಂಬರ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ ನೀವು ಅದನ್ನ ಸವಿಬೋದು.
ಇಲ್ಲಿ ನೆಕ್ಸ್ಟ್ ಬೇಕು ಅಂದಾಗ ನಾವು ಫೋನ್ ಮಾಡಿದ್ರೆ ನಿಮಗೆ ನಾವು ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ. ಸೊ ರೆಡಿಯಾಗಿರುತ್ತಾ ಪ್ರಾಡಕ್ಟು ಇಲ್ಲ ಇಲ್ಲ ಮಾಡಿದ್ರೆ ಅವ್ರು ಹೇಳಿದ್ರೆ ಆರ್ಡ್ರ್ ಕೊಟ್ಟರೆ ಮಾತ್ರ ಮಾಡೋದು. ಇದು ಏನು ಹೇಳಿದ್ರಿಂದ ಒಂದು ವಾರ ಇದು ಅಷ್ಟೇ. ಒಂದು ವಾರದ ಮೇಲೆ ಮ್ಯಾಕ್ಸಿಮಮ್ 10 ದಿನ. ಹಾಗಾಗಿ ಇಟ್ಕೊಳ್ಳೋಕ್ಕಾಗಲ್ಲ. ಇದನ್ನ ಕೇಳಿದವ್ರಿಗೆ ನಾವು ರೆಡಿ ಮಾಡಿ ಕಳಿಸ್ಕೊಡ್ತೀವಿ, ಮಾಡಿ ಇಟ್ಕೊಳ್ಳಲ್ಲ. ಸೊ ಈ ಪೇಡ ಇದು ಕುಂದ ಅದೆಲ್ಲ ಮಾಡ್ಸೋಕ್ಕೆ ನಿಮ್ಗೆ ಎಷ್ಟು ಟೈಮ್ ಹಿಡಿಸುತ್ತೆ ಸರ್ ಇವಾಗ? ಸರ್ ಇದು 2 ರಿಂದ 2.5 ಗಂಟೆ ತಗುತ್ತೆ. 12 ಲೀಟ್ರು 10 ಲೀಟ್ರ್ ನೀವು ಹಾಕಿದ್ರೆ 2.5 ಗಂಟೆ ಕನಿಷ್ಠ ಬೇಕು. ಅದನ್ನು ನಿಲ್ಸೋಗಿಲ್ಲ, ಕೈ ಆಡಬೇಕು ಪೂರ್ತಿ. 2.5 ಗಂಟೆ ತಗೋತದೆ. ಎರಡಕ್ಕೂ ಒಂದೇ ಟೈಮ ಪೇಡ? ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗುತ್ತೆ. 2.5 ಗಂಟೆ ಕನಿಷ್ಠ 2.5 ಗಂಟೆ ಬೇಕು. ಸ್ಟವ್ ಚೆನ್ನಾಗಿತ್ತು ಅಂದರೆ 2.5 ಗಂಟೆ ಆಗುತ್ತೆ. ಓಕೆ ಸರ್. ಏನೇನು ಹಾಕ್ತೀರಾ, ಬಳಸ್ತೀರಾ ಸರ್? ಒಂದು ಹಾಲು, ತುಪ್ಪ, ಬೆಲ್ಲ, ಒಂದಷ್ಟು ಡ್ರೈ ಫ್ರೂಟ್ಸು. ಸೊ ಡ್ರೈ ಫ್ರೂಟ್ಸ್ ಬಿಟ್ಟು ಮಿಕ್ಕಿದೆಲ್ಲ ಸಾವಯವ ಬೆಲ್ಲ, ತುಪ್ಪ, ಹಾಲು. ಇದಕ್ಕೆ ಕುಂದಕ್ಕೆ ಮೊಸರು ಆ್ಯಡ್ ಮಾಡ್ತೀವಿ ಅಷ್ಟೇ. ಮೊಸರು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ ಅಷ್ಟು. ಇನ್ನೀಗ ನೀವೇನು ಹೊರಗಡೆಯಿಂದ ಏನು ನಾವು ಹಾಕಲ್ಲ. ರೈತರೇ ಮಾಡ್ಕೋಬೇಕು ಅಂದರೆ ಅದಕ್ಕೆ ನಾವು ಟ್ರೈನಿಂಗ್ ಕೊಡ್ತೀವಿ, ಮಾಡೋದು ಕಲಿಬೋದು. ಸುಮಾರು ಪ್ರಾಡಕ್ಟ್ಗಳನ್ನ ನಾವು ಮಾಡ್ತೀವಿ. ಮಲ್ಟಿಗ್ರೈನ್ ಪೌಡ್ರ್ ಮಾಡ್ತೀವಿ, ಸಿರಿಧಾನ್ಯ ಪೌಡ್ರ್ಗಳು ಮಾಡ್ತೀವಿ. ಅದು ಇನ್ನೊಂದಿನ ಸಿರಿಧಾನ್ಯಗಳು ಬೇಕಾದ್ರೆ ಮಾಡೋಣ. ಆದರೆ ಲಡ್ಡುಗಳು ಮಾಡ್ತೀವಿ. ನಾವಂತೂ ಬೆಳೆದ ಈಗ ನೋಡಿ, ಬಾಳೆಹಣ್ಣು ಹಲ್ವಾ ಮಾಡಿದೆ, ಬೇಲ್ದಣ್ಣು ಹಲ್ವಾ, ಬಾಳೆಹಣ್ಣು ಹಲ್ವಾ, ಹಪ್ಪಳ, ಇದೆಲ್ಲನೂ ಮಾಡ್ತಾಯಿದ್ದೀವಿ. ಸದ್ಯಕ್ಕೆ ಇನ್ನೂ ಅದನ್ನ ಮಾರ್ಕೆಟಿಗೆ ಬಿಡೋಕ್ಕಾಗಿಲ್ಲ. ನೆಕ್ಸ್ಟ್ ಇದರಲ್ಲಿ ನಾವು ಅದನ್ನ ಬಾಳೆಹಣ್ಣದಲ್ಲೆಲ್ಲ ಈಗ ಅಪಾಚೆ ಬಾಳೆಹಣ್ಣು ಡೌನ್ ಆಗಿದೆ, ಸ್ವಲ್ಪ ತಂದು ಮಾಡಿ ಚೆನ್ನಾಗಿದೆ. ಈಗ 1.5 ತಿಂಗಳಾಗಿದೆ, ನಿಮಗೆ ಸ್ಯಾಂಪಲ್ ಕೊಟ್ಟೆ, ತಿಂದು ನೋಡಿದ್ರೆ ಚೆನ್ನಾಗಿತ್ತು. ಹಾಗಾಗಿ ರೈತರು ಬೆಳೆದನ್ನ ಅಟ್ಲೀಸ್ಟ್ ಒಂದು 10% ವ್ಯಾಲ್ಯೂವೇಟೆಡ್ ಮಾಡಬೇಕು ಅಂತ ನನ್ನ ಇದು. ಅದು ಎಕರೆಗಟ್ಟಲೆ ಮಾಡಿದಲ್ಲ, ಒಂದು ಸಾವಯವ ಕೃಷಿಲಿ ಏನೇನು ಮಾಡ್ತೀವಿ ಅದನ್ನು ನಾವು ಬೆಳೆದನ್ನ ವ್ಯಾಲ್ಯೂವೇಟೆಡ್ ಮಾಡಿ. ಯಾಕಂದರೆ ರಾಗಿಗೆ 30 ರೂಪಾಯಿ, ರಾಗಿ ಹಪ್ಪಳಕ್ಕೆ 350, ರಾಗಿ ಮಾಲ್ಟಿಗೆ 350. ನೋಡಿ, ಏನು ಮಾಡೋದು ಕಷ್ಟ ಏನಲ್ಲ. 3 ತಿಂಗಳು ಬೇಕು, 4 ತಿಂಗಳು ಬೇಕು. ರಾಗಿನ ಬೆಳಗ್ಗೆ ಅದು ನಾಟಿ ಮಾಡಿ ಮನೆ ತಗೊಬರ್ಬೇಕಾದ್ರೆ 4 ತಿಂಗಳಾಗುತ್ತೆ. 4 ತಿಂಗಳಿಗೆ ಕಾಯ್ತೀವಿ. ರಾತ್ರಿಯಲ್ಲಿ ನಿದ್ಗೆಟ್ಟೆಲ್ಲ ಕಾಯ್ತೀವಿ. ಅದೇ ಒಂದೇ ದಿನಕ್ಕೆ ಹಪ್ಪಳ ಆಯ್ತದೆ. ನಾವು ಹಪ್ಪಳ ಮಾಡಲ್ಲ. ರೈತರು ನಾವು ಎಲ್ಲಿ ಹಿಡಿತೀವಿ ಅಂದರೆ, ಮಾರ್ಕೆಟ್ ಇವತ್ತು ಬೆಳೆಯೋದು ನಮ್ಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಇವತ್ತು 1 ಕ್ವಿಂಟಾಲ್ ಅಂದರೆ ನಾವು 5 ಕ್ವಿಂಟಾಲ್ ಬೆಳೆದಿರ್ತೀವಿ. ಅದು ನಮಗೆ ಮಾರ್ಕೆಟ್ ಬೆಳೆಯೋದು ಕೊಡ್ಬೇಕು. ನಮಗೆ ಬೇಕಾದ್ರೆ ಇವತ್ತು ಮಾರ್ಕೆಟ್ ಸ್ಕಿಲ್ನ ನಾವು ಕಲ್ತ್ಕೋಬೇಕು. ವ್ಯಾಲ್ಯೂಬಲ್ ಇದಕ್ಕೆ ಸರ್ಕಾರ ಇದರದೇ ಆದ ಏನು ಒಂದು ಮಾರ್ಕೆಟ್ ಒಂದು ವ್ಯವಸ್ಥೆನ, ನಮಗೆ ಇನ್ಫ್ರಾಸ್ಟ್ರಕ್ಚರ್ನ ರೈತರಿಗೆ ಸಾವಯವದಲ್ಲಿ ಮಾಡಿಕೊಟ್ಟೆ ಆದರೆ ಒಂದಷ್ಟು ಮಾಡ್ಬೋದು. ಜೊತೆಗೆ ಸಾವಯವ ಕೃಷಿಗೆ ಹೆಚ್ಚು ಮಹತ್ವ ಕೊಟ್ಟರೆ, ಏನು ಇವತ್ತು ಕರೆಂಟು, ನೀರು, ಬೆಳೆ ಅದು ಕೊಡಿ ಇದು ಕೊಡಿ ಅಂತೆಲ್ಲ ಸ್ಟ್ರೈಕ್ ಮಾಡ್ತೀವಿ, ಅದೊಂದಷ್ಟು ನಾವು ಆಗಿ ರೈತರು ಆರ್ಥಿಕ ಮಟ್ಟ ಜಾಸ್ತಿ ಮಾಡ್ಬೋದು. ಯಾಕಂದರೆ ಮೋಸ ಆಗ್ತದೆ. ಇವತ್ತು ಬಾಳೆಹಣ್ಣು ನನ್ನ ಹತ್ರ 20 ರೂಪಾಯಿ ತಗೋತಾನೆ, ಅಲ್ಲಿ 50 ರೂಪಾಯಿ ಕೊಡ್ತಾನೆ. ನೋಡಿ, ಒಂದೇ ದಿನಕ್ಕೆ 30 ರೂಪಾಯಿ. ಆಗ ಗ್ರಾಹಕರಿಗೂ ಮೋಸ ಆಗ್ತಾಯಿದೆ, ರೈತರಿಗೂ ಮೋಸ ಆಗ್ತಾಯಿದೆ, ಮಧ್ಯೆ ದಳ್ಳಾಳಿ ಉದ್ಧಾರ ಆಗ್ತಾಯಿದ್ದಾನೆ. ಅದನ್ನು ನಾವು ಅರಿತುಕೊಂಡು ಗ್ರಾಹಕರು ರೈತರು ಇಬ್ಬರು ನಾವು ಜೊತೆಯಾಗಿ ಸೇರಿದೆ. ಇವತ್ತೇನು ಮೀಡಿಯಾಗಳು ಭಾಳಷ್ಟು ನಮ್ಮ ಈ ಮೀಡಿಯಾಗಳೆಲ್ಲ ಚೆನ್ನಾಗಿದೆ. ಇದ್ರ ಮುಖಾಂತರ ನಾವು ಆದರೆ ಏನೇ ಬೇಕಾದರೂ ನಿಮಗೆ ಪ್ರಾಡಕ್ಟ್ಗಳು ಸಂಪರ್ಕಿಸಿ, ನಿಮಗೆ ನಮ್ಮಲ್ಲಿ ಜೊತೆಗೆ ನಮ್ಮದು ಅದು ಅಮೃತ ಭೂಮಿ, ನಮ್ಮದು ಟೀಮ್ ಇದೆ, ಒಂದು ಟೀಮು ರೈತರ ಟೀಮ್. ಆ ಟೀಮಿಂದ ನಿಮಗೆ ತರಕಾರಿಗಳಿರ್ಬೋದು, ದವಸ ಧಾನ್ಯಗಳಿರ್ಬೋದು, ಎಲ್ಲವೂ ನಮ್ಮ ಟೀಮಿಂದ ಸಿಗುತ್ತೆ. ಅದನ್ನು ಹಳ್ಳಿಗಳಿಗೆ ಇವತ್ತು ನಾವು KMF ಮಾಡಲಲ್ಲಿ ಮಾಡ್ತಾಯಿದ್ದೀವಿ. ಅದು ಈಗ ಸಣ್ಣ ಪ್ರಯತ್ನ ನಡೀತಾ ಇದೆ. ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ KMF ಥರ ಮಾಡಿ ನಮ್ಮದೇ ಆದ ಒಂದು ರೈತರದೇ ನಾವು ಇಡೀ ಮಾರ್ಕೆಟ್ನ ನಾವು ಹಿಡ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ. ಮಾರ್ಕೆಟು ನಮ್ಮ ಕೈಲಿರ್ಬೇಕು ಅನ್ನೋದು ನಮ್ಮ ಧ್ಯೇಯ. ಸೊ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಕೊಡೋಕ್ಕೆ ಇಷ್ಟಪಡ್ತೀರಾ? 96 20 6 2 2 2 1 3 96 20 6 222 13 96 20 6 222 13. ಓಕೆ ಸರ್. ಈಗ 10% ಆದರೂ ಮೌಲ್ಯವರ್ಧನೆ ಮಾಡಿ ಅಂತ ಹೇಳಿದ್ರಲ್ವಾ, ತಾವು ಬೆಳೆದಿದ್ದನ್ನು. ಅದಕ್ಕೆ ಮಾರುಕಟ್ಟೆ ನಿಮ್ಗಂದ್ರೆ ಎಲ್ಲ ಕಡೆ ಪರಿಚಯ ಇದೆ ಆಗುತ್ತೆ, ಬೇರೆ ರೈತರುಗಳಿಗೆ ನಮಗೆ ಕೊಡಿ, ನಮ್ಮದು ಟೀಮಿಗೆ ಕೊಡಿ, ನೀವು ಮೆಂಬರ್ ಆಗಿ ನಮಗೆ ಕೊಡಿ. ನಾವು ಆದಷ್ಟು ಮಾರಾಟಕ್ಕೆ ವ್ಯವಸ್ಥೆ ಮಾಡ್ತೀವಿ. ಎಲ್ಲವನ್ನು ಬೆಳೆದನ್ನೆಲ್ಲ ಮಾಡಿಕೊಡಿ ನಾನು ಹೇಳಲ್ಲ. ನಾನು ಹೇಳೋದು ಇವತ್ತು ನಮ್ಮದು ಟೀಮಿಂದ ನಾವು 1 ಗ್ರಾಮಿಗೆ 5 ಜನ ತಗೋತಾ ಇದ್ದೀವಿ. ಅರ್ಧ ಎಕರೆ ಸಾವಯವ ಕೃಷಿ ಮಾಡಿ ಅಂತೇಳಿ. ಆ ಅರ್ಧ ಎಕರೆಯಲ್ಲಿ 10 ಗುಂಟೆ ನೀವು ಇಟ್ಕೊಂಡು 10 ಗುಂಟೆ ನಮಗೆ ಕೊಡಿ. ಮಾಡಿದ ಎಲ್ಲವನ್ನು ನೀವು ಎಷ್ಟು ಮಾಡ್ತಿರೋದು ಸಣ್ಣ ಪ್ರಮಾಣದಲ್ಲಿ ಮಾಡಿ ನಮಗೆ ಸ್ವಲ್ಪ ಕೊಟ್ಟರೆ ನಾವು ಮಾರ್ಕೆಟ್ ಎಸ್ಟಾಬ್ಲಿಷ್ ಮಾಡ್ತೀವಿ. ಓಕೆ, ಆ ಥರ ಇದ್ರೆ ಕಾಂಟ್ಯಾಕ್ಟ್ ಕೊಡಿ ನಮಗೆ. ಸರಿ ಸರ್, ಥ್ಯಾಂಕ್ ಯು ಎಲ್ಲ ಮಾಹಿತಿ. ಥ್ಯಾಂಕ್ ಯು ಸರ್.